ಸರ್ ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಬೇಕಂದ್ರೆ ಏನು ಮಾಡಬೇಕು? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ಕಾಮನ್ ಆಗಿ ಯಾರೆಲ್ಲ ಅಭ್ಯರ್ಥಿಗಳು ಈಗ ಕೋರ್ಸ್ಗಳನ್ನು ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಕೋರ್ಸ್ಗಳನ್ನು ರದ್ದು ಮಾಡಿ ತಮ್ಮ ಒರಿಜಿನಲ್ ಡಾಕ್ಯುಮೆಂಟನ್ನು ವಾಪಸ್ ತೊಗೋಬೇಕಿರುತ್ತೆ. SSLC, PUC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟ್ಸು ಮತ್ತು ನಿಮ್ಮೆಲ್ಲ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಎಲ್ಲನೂ ಕೂಡ ನೀವು ವಾಪಸ್ ತೊಗೋಬೇಕಂತಂದರೆ ಡಿಸ್ಕಂಟಿನ್ಯೂ ಮಾಡಬೇಕಾಗುತ್ತೆ, ಕೋರ್ಸನ್ನು ರದ್ದು ಮಾಡಬೇಕಾಗುತ್ತೆ. ಅಥವಾ ನೀವು ಏನಾದರೂ ಈಗ ಸದ್ಯಕ್ಕೆ ಏನಾದರೂ ಕೋರ್ಸನ್ನು ಅಂದರೆ ಈಗ ಅಡ್ಮಿಷನ್ ಆಗಿರುವಂಥ ಕಾಲೇಜನ್ನು ಬಿಟ್ಟು ಬೇರೆ ಕಾಲೇಜಿಗೆ ಜಾಯ್ನ್ ಆಗಬೇಕಂತಂದರೆ ಅದನ್ನು ಏನು ಮಾಡಬೇಕು, ನೀವು ಡಿಸ್ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಅಂದರೆ ರನ್ನಿಂಗಲ್ಲಿರುವಂಥ ಕಾಲೇಜನ್ನು ರದ್ದು ಮಾಡಬೇಕಾಗತ್ತೆ. ಅದನ್ನು ಆನ್ಲೈನ್ ಮುಖಾಂತರ ನೀವು ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರೋದೇನೆಂದರೆ, ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ ಕೇಳಿರುವಂಥದ್ದು, ಸರ್ ಡಿಸ್ಕಂಟಿನ್ಯೂ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ. ನೋಡಿ, ನೀವು ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ನೀವು ಡಿಸ್ಕಂಟಿನ್ಯೂ ಮಾಡಬೇಕಂದ್ರೆ ಕೋರ್ಸ್ಗಳಿರ್ಬೋದು, ಕಾಲೇಜ್ಗಳನ್ನು ನೀವು ಕ್ಯಾನ್ಸಲ್ ಮಾಡಬೇಕಿತ್ತು, ಡಿಸ್ಕಂಟಿನ್ಯೂ ಹೋಗಬೇಕಿತ್ತು ಅಂತಂದರೆ ನಿಮ್ಗೆ ಫಸ್ಟ್ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ನಿಮ್ಮ ಹತ್ರ ಇರಬೇಕು. ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ ಇರಬೇಕು, 1 ಪಾಯಿಂಟ್. ಎರಡನೇದು ಏನಂತಂದರೆ NOC ಲೆಟ್ರ್, ಕಾಲೇಜಿಂದ ನೀವು ಓದ್ತಿರುವಂಥ ಕಾಲೇಜಿಂದ NOC ಲೆಟ್ರ್ ತೊಗೋಬೇಕಾಗತ್ತೆ. NOC ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. NOC ಲೆಟ್ರ್ ತೊಗೊಂಡು ನೀವು ಏನು ಮಾಡಬೇಕಂದ್ರೆ ಸೇವಾ ಸಿಂಧು ನಿಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ, ನಾನು ನಿಮಗೆ ಇಲ್ಲಿ ನಮ್ಮ ಅಫಿಷಿಯಲ್ ಪ್ಯಾರಾಮೆಡಿಕಲ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ. ಇಲ್ಲಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಯಾವುದಾದ್ರೂ ನೆಟ್ ಸೆಂಟ್ರಿಗೆ ಹೋದರೆ ಸೇವಾ ಸಿಂಧು ಅಂತ ಪೋರ್ಟಲ್ ಇರುತ್ತೆ. ಅವ್ರೇನು ಮಾಡ್ತಾರೆ ಅಂತಂದರೆ, ನಿಮ್ಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೆಳಗಡೆ ಹೋಗಿ ಡಿಸ್ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ. ಆ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಆನ್ಲೈನ್ ಮುಖಾಂತರ ನೀವು NOC ಲೆಟ್ರನ್ನು ಅಪ್ಲೋಡ್ ಮಾಡಿ ನಿಮಗೊಂದು ಸರ್ಟಿಫಿಕೇಟ್ ಅಂದರೆ ಫಾರಮನ್ನು ಪ್ರಿಂಟ್ ಕೊಡ್ತಾರೆ. ಇದಕ್ಕೆ 1000 ರೂಪಾಯಿ ಆಗುತ್ತೆ. ನಿಮಗೆ ಡಿಸ್ಕಂಟಿನ್ಯೂ ಮಾಡಬೇಕಂದ್ರೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿ ನೀವು ಪ್ಯಾರಾಮೆಡಿಕಲ್ ಬೋರ್ಡಿಗೆ ಪೇ ಮಾಡಬೇಕು. ಒಂದು ಸಲ ಪೇಮೆಂಟ್ ಮಾಡಿಬಿಟ್ರೆ ವಾಪಸ್ ಬರೋದಿಲ್ಲ. 1000 ರೂಪಾಯಿ ಪೇಮೆಂಟನ್ನು ಮಾಡಿ ನೀವು ಡಿಸ್ಕಂಟಿನ್ಯೂಗೆ ಅಪ್ಲೈ ಮಾಡಿದ ಮೇಲೆ ನಿಮಗೇನಾಗುತ್ತೆ ಅಂದರೆ, ಕಾಲೇಜಿನವರು ನಿಮ್ಮ ಡಾಕ್ಯುಮೆಂಟ್ಗಳನ್ನು ರಿಟರ್ನ್ ಮಾಡ್ತಾರೆ. ನೀವು ಡಿಸ್ಕಂಟಿನ್ಯೂ ಮಾಡಿಲ್ಲಪ್ಪ ಅಂತಂದರೆ ನೀವು ಬೇರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡೋಕ್ಕೆ ಬರೋದಿಲ್ಲ. ನೀವು ಡಿಸ್ಕಂಟಿನ್ಯೂ ಮಾಡಿಲ್ಲ ಅಂದರೆ ನಿಮ್ಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗೋದಿಲ್ಲ. ನೀವು ಡಿಸ್ಕಂಟಿನ್ಯೂ ಮಾಡಿಲ್ಲಪ್ಪ ಅಂದರೆ ಅದು ಹಾಗೆ ರನ್ನಿಂಗೇ ಇರುತ್ತೆ. 10 ವರ್ಷ ಆದರೂ ರನ್ನಿಂಗಲ್ಲೇ ಇರುತ್ತೆ. ನಿಮ್ಮದು ಅಡ್ಮಿಷನ್ನು ಹಾಗೆ ಇದು ಬಿಡುತ್ತೆ, ಕ್ಯಾನ್ಸಲ್ ಆಗೋದೇ ಇಲ್ಲ ಅದು. ನೀವು ಎಲ್ಲಿ ತನಕ NOC ಲೆಟ್ರ್ ತೊಗೊಂಡು ಹೋಗಿ OTP ಹಾಕಿ ನೀವು ಅದನ್ನು ಕೋರ್ಸ್ ರದ್ದುಗೊಳಿಸೋದಿಲ್ಲ, ಪೇಮೆಂಟ್ ಮಾಡೋದಿಲ್ಲ, ಅಲ್ಲಿ ತನಕ ಕೋರ್ಸ್ ಕ್ಯಾನ್ಸಲ್ ಆಗೋದಿಲ್ಲ. ಓಕೆನಾ? ನೋಡಿ, ನೆನಪಿಟ್ಕೋರಿ, ಡಿಸ್ಕಂಟಿನ್ಯೂ ಮಾಡಬೇಕಂತಂದರೆ ಕಾಲೇಜಿಂದ NOC ಲೆಟ್ರ್ ಬೇಕು, ಹೌದಾ? ಆಮೇಲೆ ನಿಮ್ದೇನಪ್ಪ ಅಂದ್ರೆ OTP ಬರಲಿಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಬೇಕು, ಆಧಾರ್ ಕಾರ್ಡ್ ನಂಬರ್ ಬೇಕು, ಮತ್ತು OTP ಬರುತ್ತೆ ಅದಕ್ಕೆ. ಆ OTP ಹಾಕಿದ ಮೇಲೆ 1000 ರೂಪಾಯಿ ಪೇ ಮಾಡಬೇಕು. 1000 ರೂಪಾಯಿ ಪೇ ಮಾಡಿಬಿಟ್ರೆ ಬೋರ್ಡಿಂದ ಡಿಸ್ಕಂಟಿನ್ಯೂ ನಿಮಗೆ ವಿತಿನ್ 1 ವಾರದಲ್ಲಿ ನಿಮಗೆ ಲೆಟ್ರ್ ಬಂದುಬಿಡುತ್ತೆ ಕಾಲೇಜಿಗೆ. ಡಿಸ್ಕಂಟಿನ್ಯೂ ಮಾಡಿದ್ದೀವಿ, ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ರಿಟರ್ನ್ ಮಾಡಿಬಿಡ್ರಿ ಅಂತ ಹೇಳಿಬಿಡ್ತಾರೆ. ಇಷ್ಟು ಪದ್ಧತಿ ಇದೆ. ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಲೇಜಲ್ಲಿ ಕೇಳ್ಕೊಬೋದು. ಕಾಲೇಜಿನವ್ರು ಕೂಡ ಇದ್ರ ಬಗ್ಗೆ ನಿಮಗೆ ಎಲ್ಲ ಚೆನ್ನಾಗಿ ಮಾಹಿತಿ ಇದೆ ಅವರಿಗೆ. ಅವ್ರಿಗೆ ಗೊತ್ತಿಲ್ಲಪ್ಪ ಅಂದರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ಕಾಮೆಂಟ್ಸನ್ನು ಹಾಕಿರಿ, ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ.